ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಟ್ಟಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ಹೀಗಷ್ಟೇ ಬಿಗ್ ಬಾಸ್ ಮನೆಯಿಂದ ಒಂದು ಪ್ರೋಮೋ ಬಿಟ್ಟಿರುವಂತದ್ದು. ಆ ಪ್ರೋಮೋದಲ್ಲಿ ಧನರಾಜ್ ಅವರು ಮತ್ತೆ ಈ ವಾರ ಜೈಲ್ಗೆ ಹೋಗ್ತಿರುವಂತದ್ದು. ಈ ಒಂದು ವಿಷಯದ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನಿಸ್ತು ಪರ್ಸನಲ್ ಆಗಿ. ಸೊ ಈಗಷ್ಟೇ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಮಿಸ್ ಮಾಡದೆ ಹೋಗಿ ಚೆಕ್ಔಟ್ ಮಾಡಿ. ಅದು ಬಿಟ್ಟು ಇನ್ನೇನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಟೈಮಲ್ಲಿ ಈ ಒಂದು ವಿಡಿಯೋ ಪ್ರೋಮೋ ನಾನು ನೋಡಿರುವಂತದ್ದು. ಸೊ ನನಗೆ ಇದನ್ನ ನೋಡಿ ಆ ನನಗೆ ತಗೊಳ್ಳೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರುವಂತದ್ದು. ನನಗೆ ಪರ್ಸನಲಿ ಧನರಾಜ್ ಅವರು ಈ ಈ ಒಂದು ವಾರಕ್ಕೆ ಕಳಪೆ ಸ್ಥಾನಕ್ಕೆ ಹೋಗುವಂತದ್ದು ಸರಿ ಇಲ್ಲ ಅಂತ ಅನಿಸ್ತು. ಒಂದು ಜೋಡಿಯಾಗಿ ಒಬ್ಬ ಜೋಡಿಯಾಗಿ ಆ, ಆತನನ್ನೇ ಕಳಪೆ ಪ್ರದರ್ಶನಕ್ಕೆ ಅಂದ್ರೆ ಕಳಪೆ ಕೊಡುವಂತದ್ದು ತುಂಬಾ ತಪ್ಪಾಗುತ್ತೆ. ಸೊ ಈ ಒಂದು ಸ್ಥಾನದಲ್ಲಿ ಮೋಕ್ಷಿತ ಅವರು ಕಾಣಿಸ್ತಾ ಇರುವಂತದ್ದು. ಸೊ ಮೋಕ್ಷಿತ ಅವರು ಧನರಾಜ್ ಅವ್ರಿಗೆ ಆ, ಕಳಪೆ ಕಳಪೆ ಕೊಟ್ಟಿರುವಂತದ್ದು ರೀಸನ್ ಇಷ್ಟೇ. ಅವರು ಈ ವಾರ ಚೆನ್ನಾಗ್ ಆಡಿಲ್ಲ ಹಂಗೆ ಹಿಂಗೆ ಅಂತ. ಸೊ ನನ್ಗೆ ಪರ್ಸನಲಿ ಒಬ್ಬ ಜೋಡಿಯಾಗಿ ಇನ್ನೊಬ್ಬ ಜೋಡಿನ ಅಂದ್ರೆ ಆತನದೇ ಟೀಮ್ ನಲ್ಲಿರುವಂತಹ ಇನ್ನೊಬ್ಬನ್ನ ನಾಮಿನೇಟ್ ಮಾಡೋದು ಸರಿಯಲ್ಲ. ಇನ್ನ ತುಂಬಾ ಜೋಡಿಗಳಿದೆ. ಸೊ ಅವ್ರನ್ನ ನಾಮಿನೇಟ್ ಮಾಡಬಹುದಾಗಿತ್ತು. ತುಂಬಾ ಜನ ಈ ವಾರ ಆಡಿಲ್ಲ ಕೂಡ. ಹಂಗೆ ಆಡಿಲ್ಲ ಕೂಡ. ಹಾಗೆ ಆ ಆ ಗೇಮ್ ನಿಂದ ಹೊರ ಹಾಕಿರೋದು ಹೌದು. ಸೊ ಅಂತವ್ರನ್ನ ಈ ಒಂದು ಕಳಪೆ ಪ್ರದರ್ಶನಕ್ಕೆ ಕೊಡ್ಬೋದಾಗಿತ್ತು. ಬಟ್ ಇದೀಗ ಧನರಾಜ್ ಅವರು ಈಸಿ ಟಾರ್ಗೆಟ್ ಆದ್ರ ಅಂತ ಒಂದು ಪ್ರಶ್ನೆ ಕಾಡ್ತಿರುವಂತದ್ದು. ಮನೆ ಮಂದಿ ಎಲ್ಲ ಈ ಒಂದು ವಿಷಯದ ಬಗ್ಗೆ ಮನಸ್ತಾಪನೂ ಕೂಡ ಉಂಟಾಕಿದ್ರೆ. ಪರ್ಸನಲಿ ಇದು ಮಂಜಣ್ಣ ಅವ್ರಿಗೂ ಕೂಡ ಸರಿ ಅಂತ ಅನ್ಸ್ಲಿಲ್ಲ. ಧನರಾಜ್ ಅವರು ಕೂಡ ಮೋಕ್ಷಿತ ಅವ್ರಿಗೆ ಅದೇ ಒಂದು ರೀಸನ್ ನ ಕೊಡ್ತಾರೆ, ಮತ್ತೆ ಅಹಂಕಾರಿ ಅಂತಾನು ಕೊಡ್ತಾರೆ. ಸೊ ಆಗ ಮಂಜಣ್ಣ ಅವರು ಜೋರಾಗಿ ಕ್ಲಾಪ್ಸ್ ಹೊಡಿತಾರೆ ಹೌದು ಅಂತ. ಈ ಒಂದು ವಿಷಯದಲ್ಲಿ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ, ಮಂಜಣ್ಣ ಹಾಗೂ ಮೋಕ್ಷಿತ ಅವರು ಇಬ್ರು ಜೊತೆಲ್ಲೇ ಇರ್ತೇ ಇದ್ರು ಸ್ನೇಹಿತರಂತ. ಬಟ್ ಅವ್ರಿಗೆ ಈ ಒಂದು ಪರಿಸ್ಥಿತಿನ ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಆ ಈ ವಾರದ ಕಳಪೆ ಯಾರು ಅಂತ ಅನ್ಸುತ್ತೆ? ಯಾರಂತ ಅನ್ಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಉತ್ತಮ ಯಾರು ಅಂತ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ಗೆ ಪರ್ಸನಲಿ ಕಳಪೆ ಒಂದ್ ಇದಕ್ಕೆ ಈ ವಾರ ಫುಲ್ ಜೋಡಿಯಾಗೆ ಇದ್ರು. ಸೊ ಜೋಡಿಯಾಗಿ ಕಳಪೆಗೆ ಕಳಿಸ್ಬೋದಾಗಿತ್ತು. ಬಟ್ ಈ ವಾರ ಅದಾಗಿಲ್ಲ. ಬರೀ ಸಿಂಗಲ್ ಪರ್ಸನ್ ನ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ಗೂ ಕೂಡ ಅವ್ರು ಏನಂತ ಅನ್ಕೊಂಡು ಕಳಪೆ ಸಿಂಗಲ್ ಅಂತ ಕೊಟ್ಟಿದಾರೋ ಗೊತ್ತಿಲ್ಲ. ಈ ವಾರ ಆಡಿರೋದು ಜೋಡಿ ಜೋಡಿ ಆ, ಜೋಡಿ ಸ್ಪರ್ಧಿಗಳು ಕಳಪೆ ಇದಕ್ಕೆ ಹೋಗ್ಬೇಕು, ಜೈಲ್ಗೆ ಹೋಗ್ಬೇಕು. ಬಟ್ ಈಗ ಬರೀ ಧನರಾಜ್ ಅವರೇ ಹೋಗ್ತಿರುವಂತದ್ದು ಸ್ವಲ್ಪ ಬೇಜಾರಾಗುವಂತ ಸಂಗತಿ. ಎಸ್, ನಿಮ್ಮ ಪ್ರಕಾರ ಯಾರು ಈ ವಾರ ಕಳಪೆ, ಯಾರು ಈ ವಾರ ಉತ್ತಮ ಅಂತ ಅನ್ಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.